ಎಲ್ರಿಗೂ ನಮಸ್ಕಾರ ಮತ್ತು ಡೈಲಿ ಮೂವಿ ಅಪ್ಡೇಟ್ಸ್ನ ಎಪಿಸೋಡ್ 3ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಕೂಡ ಒಳ್ಳೊಳ್ಳೆ ಸಿನಿಮಾ ಸುದ್ದಿಗಳಿವೆ. ಸೂ ಫ್ರಮ್ ಸೋ ಸಿನಿಮಾದ ಕಲೆಕ್ಷನ್, ಕೂಲಿ ಸಿನಿಮಾದ ರನ್ ಟೈಮ್, ಶ್ರೀಮುರಳಿ ಅವರ ಪರಾಗ್ ಸಿನಿಮಾದ ಅಪ್ಡೇಟ್, ದರ್ಶನ್ ಅವರ ಡೆವಿಲ್ ಮೂವಿ ಅಪ್ಡೇಟ್, ಧ್ರುವ ಸರ್ಜಾ ಹಾಗೂ ಡೈರೆಕ್ಟರ್ ನರ್ತನ್ ಅವರ ಕಾಂಬೋ, ರಿಷಬ್ ಶೆಟ್ಟಿ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ. ಮಾತಾಡೋಣ ಅದ್ರ ಬಗ್ಗೆ ಅಲ್ಲ, ನಾವು ಮಾಡ್ತಿರೋ ಈ ಪ್ರಯತ್ನ ನಿಮಗೆ ತಲುಪಿ ನೀವು ಇದನ್ನು ನೋಡಿ ನಿಮಗೆ ಖುಷಿ ಕೊಟ್ಟಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಕನ್ನಡದ ಕೆಲವು ಸ್ಟಾರ್ಸ್ಗಳು ಕೂಡ ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ತಮ್ಮದಾದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. KGF ಸಿನಿಮಾದ ಮೂಲಕ ಯಶ್ ಹಾಗೂ ಕಾಂತಾರ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ. ಈಗ ಈ ಪಟ್ಟಿಗೆ ಸೇರುವ ಮುಂದಿನ ಕನ್ನಡದ ಸ್ಟಾರ್ ನಟ ಯಾರು ಅನ್ನುವಂಥ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. KGF ಸಿನಿಮಾಗಳ ಮೂಲಕ ಯಶ್ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದ್ರು. ಕನ್ನಡ ಇಂಡಸ್ಟ್ರಿಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ತಂದುಕೊಟ್ರು. ಅನಂತರ ರಿಷಬ್ ಶೆಟ್ಟಿ ಕೂಡ ಕಾಂತಾರ ಸಿನಿಮಾದ ಮೂಲಕ ಕಲ್ಚರ್ ಜೊತೆ ಕ್ಲಾಸ್ನ ತೋರಿಸ್ಕೊಟ್ರು. ಇವರಿಬ್ಬರು ಕೂಡ ಕಡಿಮೆ ಬಜೆಟ್ ಸಿನಿಮಾಗಳ ಮೂಲಕ ದೊಡ್ಡ ಕಲೆಕ್ಷನ್ನೇ ಮಾಡಿದ್ರು. ಇದರಿಂದ ಕನ್ನಡ ಸಿನಿಮಾದ ಮಾರ್ಕೆಟ್ಗೀಗ ಒಳ್ಳೆ ಡಿಮ್ಯಾಂಡ್ ಇದೆ. ಇದೇ ಟ್ರ್ಯಾಕ್ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರೆಡಿಯಾಗಿರುವಂಥ ಧ್ರುವ ಸರ್ಜಾ ಅವರ KD ಹಾಗೂ ಗಣೇಶ್ ಅವರ ಪೀನಕ ಸಿನಿಮಾಗಳು ಕೂಡ ಸೇರಿವೆ. ಪೀನಕ ಸ್ಟೈಲಿಶ್ ಆ್ಯಕ್ಷನ್ ಹಾರರ್ ಕಾಮಿಡಿ ಡ್ರಾಮಾ. ಇನ್ನು ಇದನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ನಡೀತಿದೆ. ಯಾಕಂದರೆ ಪೀನಕ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವುದು ತೆಲುಗಿನ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ. ಇವರಿಗೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅನುಭವ ಇರೋ ಕಾರಣ ಬೇರೆ ಇಂಡಸ್ಟ್ರಿಗಳಲ್ಲಿ ಕನ್ನಡ ಸಿನಿಮಾಗಳಿಗಿರುವಂಥ ಡಿಮ್ಯಾಂಡ್ ಇವ್ರಿಗೆ ಗೊತ್ತೇ ಇರುತ್ತೆ. ಸೊ ಇದ್ರ ಜೊತೆ ಧ್ರುವ ಸರ್ಜಾ ಅವರ KD ಸಿನಿಮಾ ಕೂಡ ಬೋಲ್ಡ್ ಮಾಸ್ ಪಲ್ಸನ್ನು ಕ್ರಿಯೇಟ್ ಮಾಡಿರೋ ಕಾರಣ ಗಣೇಶ್ ಅವರ ಪೀನಕ ಮತ್ತು KD ಸಿನಿಮಾಗಳು ಕ್ವಾಲಿಟಿ ಮತ್ತು ಟೀಸರ್ನ ಗಮನಿಸಿದ್ರೆ ಇವುಗಳು ಇಂಡಸ್ಟ್ರಿ ಹಿಟ್ ಆಗೋದು ಪಕ್ಕ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಧ್ರುವ ಸರ್ಜಾ ಹಾಗೂ KD ಸಿನಿಮಾದ ಪ್ಯಾನ್ ಇಂಡಿಯಾ ಸ್ಟೇಜ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಿನಿಮಾ ಕೇವಲ ಆ್ಯಕ್ಷನ್ ಎಂಟರ್ಟೈನರ್ ಆಗಿ ಉಳಿದಿಲ್ಲ. ಈ ಸಿನಿಮಾ ಮಾಸ್ ಫ್ಯಾನ್ಸ್ಗಳಿಗೆ ಹಬ್ಬಾನೆ ಅಂತಲೇ ಹೇಳ್ಬೋದು. ಇನ್ನು ಟೀಸರ್ಗೆ ಬಂದಿರುವಂಥ ರೆಸ್ಪಾನ್ಸ್ ಕೂಡ ಅದನ್ನೇ ಹೇಳ್ತಿದೆ. ಮೂವಿ ರಿಲೀಸ್ ಡೇಟ್ನ ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಬಟ್ ಹೈಪ್ ಆಕಾಶದಷ್ಟು ಇದೆ ಅನ್ನುವಂಥ ಮಾಹಿತಿ ಕೇಳಿಬರ್ತಿದೆ. ಅಂದಾಜಿನ ಪ್ರಕಾರ ಸಿನಿಮಾದ ಶೂಟಿಂಗ್, ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದು ಸಿನಿಮಾ ಇದೇ ವರ್ಷ ಅಂದರೆ ಸೆಪ್ಟೆಂಬರ್ 4ಕ್ಕೆ ಬಿಡುಗಡೆ ಆಗೋದಕ್ಕೆ ಸಜ್ಜಾಗಿದೆಯಂತೆ. ಇನ್ನು ಗಣೇಶ್ ಅವರ ಪೀನಕ ಸಿನಿಮಾದ ಶೂಟಿಂಗ್ ನಡೆಯುತ್ತಿರೋ ಕಾರಣ ಸಿನಿಮಾದ ರಿಲೀಸ್ ಡೇಟ್ನ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಮೇಕರ್ಸ್. ಎರಡು ಸಿನಿಮಾಗಳ ಮಧ್ಯೆ ಕಂಪ್ಯಾರಿಸನ್ ಕೂಡ ಇದೆ. ಸ್ಟೋರಿ, ಪ್ರೆಸೆಂಟೇಷನ್, ಮಾರ್ಕೆಟಿಂಗ್ ಸ್ಟ್ರಾಟಜಿ. ಬೇರೆ ಸ್ಟಾರ್ಸ್ಗಳು ಕೂಡ ಪ್ಯಾನ್ ಇಂಡಿಯಾ ಮಾರ್ಕೆಟ್ಗೆ ಬರಬೇಕು ಅಂದರೆ ಈ ಸಿನಿಮಾಗಳ ಯಶಸ್ಸು ತುಂಬಾ ಮುಖ್ಯ. ವರ್ಕೌಟ್ ಆದರೆ ಗಣೇಶ್ ಮತ್ತು ಧ್ರುವ ಸರ್ಜಾ ಅವರು ಕೂಡ ಯಶ್ ಮತ್ತು ರಿಷಬ್ ಶೆಟ್ಟಿ ಅವರ ಪಟ್ಟಿಯನ್ನು ಸೇರ್ತಾರೆ. ಸೊ ಯಾವುದಕ್ಕೂ ಕಾದು ನೋಡೋಣ. ನೆಕ್ಸ್ಟ್ ಅಪ್ಡೇಟ್, ಭೈರತಿ ರಣಗಲ್ ಸಿನಿಮಾದ ನಂತರ ಡೈರೆಕ್ಟರ್ ನರ್ತನ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನುವಂಥ ಡೌಟ್ ಇತ್ತು. ಆದರೆ ಈಗ ಅದಕ್ಕೆ ಕ್ಲಾರಿಟಿ ಸಿಕ್ಕಿದ್ದು ನರ್ತನ್ ಅವರು ಆ್ಯಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಅವರಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಸಿದ್ಧರಿದ್ದಾರಂತೆ. ಇದೊಂದು ಪೊಲಿಟಿಕಲ್ ಬ್ಯಾಕ್ಡ್ರಾಪ್ ಇರುವಂಥ ಸಿನಿಮಾವಾಗಿದ್ದು ಸಿನಿಮಾವನ್ನು KVN ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಮಾಡೋದು ಬಹುತೇಕ ಖಚಿತ ಆಗಿದೆ. KD ಸಿನಿಮಾದ ಪ್ರಮೋಷನ್ಸ್ ಹಾಗೂ ರಿಲೀಸ್ಗಳನ್ನ ಮುಗಿಸ್ಕೊಂಡು ಡಿಸೆಂಬರ್ಗೆ ಶೂಟಿಂಗ್ಗೆ ಹೋಗುವಂಥ ಪ್ಲಾನ್ ಇದೆ ಅನ್ನೋದನ್ನ KVN ಪ್ರೊಡಕ್ಷನ್ ಹೌಸ್ನ ಬಿಸ್ನೆಸ್ ಹೆಡ್ ಆಗಿರುವಂಥ ಸುಪ್ರೀತ್ ಅವರು ಹೇಳ್ಕೊಂಡಿದ್ದಾರೆ. ಶ್ರೀಮುರಳಿ ಅವರು ಭಗೀರಥಂಥ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕೊಟ್ಟಾದ್ಮೇಲೆ ಯಾವ ಸಿನಿಮಾವನ್ನು ಅನೌನ್ಸ್ ಮಾಡ್ಬೋದು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇತ್ತು. ಈಗ ಅದಕ್ಕೆ ಕ್ಲಾರಿಟಿ ಸಿಕ್ಕಿದ್ದು ಪರಾಕ್ ಎನ್ನುವಂಥ ಒಂದು ಪಿರಿಯಾಡಿಕ್ ಆ್ಯಕ್ಷನ್ ಡ್ರಾಮಾ ಸಿನಿಮಾದಲ್ಲಿ ನಟಿಸೋದಕ್ಕೆ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಸಿನಿ ಜೀವನದ ಬೆಸ್ಟ್ ಆ್ಯಕ್ಷನ್ ಸೀನ್ಸ್ಗಳನ್ನ ನಾವು ನೋಡ್ಬೋದು ಅಂತ ಕಾಣಿಸುತ್ತೆ. ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋ ಆಲೇಶ್ ಕೋಗುಂಡಿ ಅವರು ಡೆಬ್ಯೂಟೆಡ್ ಡೈರೆಕ್ಟರ್ ಶ್ರೀಮುರಳಿ ಅವರಿಗೆ ಪರಾಕ್ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದೀಗ ಚಿತ್ರತಂಡ ಸಿನಿಮಾದ ಕೆಲಸ ಕಾರ್ಯವನ್ನು ಶುರು ಮಾಡಿದ್ದು ಸಿನಿಮಾದ ಚಿತ್ರೀಕರಣ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆಗ್ಬೋದು. ಹಾಗೂ ತಮಿಳಿನ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಪ್ರದೀಪ್ ರಂಗನಾಥನ್ ಆ್ಯಕ್ಟ್ ಮಾಡ್ತಿರುವಂಥ ಡ್ಯೂಡ್ ಸಿನಿಮಾದಲ್ಲಿ ತಮಿಳಿನ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್ ಶಿವಕಾರ್ತಿಕೇಯನ್ ಅವರು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಇತ್ತೀಚೆಗಷ್ಟೇ ಅವರು ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವಂಥ ಫೋಟೋಗಳು ಭಾರಿ ವೈರಲ್ ಆಗಿದ್ವು. ಸಿನಿಮಾವನ್ನು ದೀಪಾವಳಿಗೆ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಆ ಹಬ್ಬಕ್ಕೆ ಬೇರೆ ಭಾಷೆ ಸಿನಿಮಾಗಳು ಕೂಡ ರಿಲೀಸ್ಗೆ ರೆಡಿ ಇರೋದ್ರಿಂದ ಪೋಸ್ಟ್ಪೋನ್ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಕಿಚ್ಚ ಸುದೀಪ್ ಹಾಗೂ ವಿಜಯ್ ಕಾರ್ತಿಕೇಯನ್ ಅವರ ಕಾಂಬೋದಲ್ಲಿ ಮತ್ತೊಂದು ಸಿನಿಮಾ ಅನೌನ್ಸ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕೆಲವು ಮೂಲಗಳ ಪ್ರಕಾರ ಸಿನಿಮಾಗೆ ಒಂದು ಚೇಸಿಂಗ್ ಸೀನ್ ಮತ್ತು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇರೋ ಕಾರಣ ಅದನ್ನು ಕೇರಳದಲ್ಲಿ ಶೂಟ್ ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ. ಇದೇ ಆಗಸ್ಟ್ 9ರಿಂದ ಶೂಟಿಂಗ್ನ ಸ್ಟಾರ್ಟ್ ಮಾಡಲಾಗುತ್ತಂತೆ. ಹಾಗೂ ಜೈಲರ್ ಸಿನಿಮಾಗೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದ ಕೆವಿನ್ ಮ್ಯಾಕ್ಸ್ ಸಿನಿಮಾದಲ್ಲೂ ಒಂದಷ್ಟು ಶಾರ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಮಾಡಿದ್ರು. ಈಗ ಇದಕ್ಕೂ ಇವರೇ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಮಾಡೋದು ಕನ್ಫರ್ಮ್ ಆಗಿದೆ. ಕನ್ನಡದ ಹೊಚ್ಚ ಹೊಸ ಸಿನಿಮಾ
ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ ಎಲ್ಲ ಕಡೆ ತನ್ನ ಅಲೆಯನ್ನು ಎಬ್ಬಿಸ್ತಿದೆ. JP ತುಂಬಿನಾಡ ನಟಿಸಿ ನಿರ್ದೇಶನ ಮಾಡಿರುವಂಥ ಸು ಫ್ರಮ್ ಸೋ ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಧೂಳೆಬ್ಬಿಸ್ತಿದೆ. ಈಗಾಗಲೇ 5 ದಿನಕ್ಕೆ 10 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ಈ ಸಿನಿಮಾ ಬಾಚಿಕೊಂಡಿದೆ. ಇದೀಗ ಈ ಸಿನಿಮಾ ಸಾಗರೋತ್ತರ ಬಿಡುಗಡೆಗೂ ಕೂಡ ಸಜ್ಜಾಗಿದೆ. ಹೌದು, ಸು ಫ್ರಮ್ ಸೋ ಸಿನಿಮಾ ಆಗಸ್ಟ್ 1ರಿಂದ ಅಮೆರಿಕ, ಜರ್ಮನಿ, ದುಬೈ, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಪ್ರದರ್ಶನವನ್ನು ಆರಂಭಿಸಲಿದೆ. ಡೆವಿಲ್ ಶೂಟಿಂಗ್ ಕಂಪ್ಲೀಟ್. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮತ್ತು ಡಬ್ಬಿಂಗ್ ಪ್ರಕ್ರಿಯೆ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಇತ್ತೀಚೆಗಷ್ಟೇ ಚಿತ್ರತಂಡ ಥೈಲ್ಯಾಂಡ್ನಲ್ಲಿ 10 ದಿನಗಳ ಚಿತ್ರೀಕರಣ ಕೂಡ ಪೂರ್ಣಗೊಳಿಸಿತ್ತು. ಬ್ಯಾಂಕಾಕ್ನಲ್ಲಿ 2 ಹಾಡಿನ ಚಿತ್ರೀಕರಣ ಪೂರ್ಣಗೊಂಡಿದೆ. ಇದರೊಂದಿಗೆ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಪೂರ್ಣಗೊಂಡಿದ್ದು, ದರ್ಶನ್ ಸೇರಿದಂತೆ ಎಲ್ಲ ಪಾತ್ರಗಳ ಡಬ್ಬಿಂಗ್ ಕೆಲಸವೂ ಕೂಡ ಮುಗಿದಿದೆ. ಕತೆ ಚಿತ್ರಕಥೆಯನ್ನು ಬರೆದಿರುವ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾವನ್ನು ಜೈಮಾತಾ ಕಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಭರ್ಜರಿಯಾಗಿ ನಿರ್ಮಿಸಿದೆ. ಬೆಂಗಳೂರು, ರಾಜಸ್ಥಾನ ಮತ್ತು ಬ್ಯಾಂಕಾಕ್ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸಿನಿಮಾದ ಚಿತ್ರೀಕರಣ ನಡೆದಿದ್ದು, ಪೋಸ್ಟ್ ಪ್ರೊಡಕ್ಷನ್ ಈಗ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತಿದ್ದು, ಚಿತ್ರತಂಡ ಶೀಘ್ರದಲ್ಲೇ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಲಿದೆಯಂತೆ. ಇತ್ತೀಚೆಗಷ್ಟೇ ಬಾಕ್ಸ್ ಆಫೀಸ್ನಲ್ಲಿ 50 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡ ಮಾದೇವ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿರುವ ನಟ ವಿನೋದ್ ಪ್ರಭಾಕರ್ ಅವರ ಮುಂದಿನ ಸಿನಿಮಾ ಬಲರಾಮನ ದಿನಗಳು ಸಿನಿಮಾದ ಚಿತ್ರೀಕರಣ ಕೂಡ ಪೂರ್ಣಗೊಂಡಿದೆ. ಆ ದಿನಗಳು ಚಿತ್ರದ KM ಚೈತನ್ಯ ಅವರ ನಿರ್ದೇಶನದ ಈ ಸಿನಿಮಾ 80ರ ಕಾಲಘಟ್ಟದಲ್ಲಿ ನಡೆಯುವ ಕಥೆಯನ್ನು ಒಳಗೊಂಡಿದೆ. ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಸಕಲೇಶಪುರ ಸೇರಿದಂತೆ ಬರೋಬ್ಬರಿ 80 ದಿನಗಳ ಕಾಲ ಸಿನಿಮಾದ ಶೂಟಿಂಗ್ನ ಮಾಡಲಾಗಿದೆಯಂತೆ. ಇನ್ನು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ನಾಯಕಿಯಾಗಿ ಪ್ರಿಯಾ ಆನಂದ್ ಕಾಣಿಸಿಕೊಂಡಿದ್ದು, ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಇದೀಗ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ರಿಷಬ್ ಶೆಟ್ಟಿ ಅವರು ಶ್ರೀಕೃಷ್ಣ ದೇವರಾಯ ಸಿನಿಮಾವನ್ನು ಮಾಡುತ್ತಿದ್ದು, ಐತಿಹಾಸಿಕ ಪಾತ್ರದಲ್ಲಿ ಮಿಂಚಲಿದ್ದಾರೆ ಎನ್ನಲಾಗ್ತಿದೆ. ಶ್ರೀಕೃಷ್ಣ ದೇವರಾಯನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಯಾವ ರೀತಿ ಕಾಣಿಸಿಕೊಳ್ಳಬಹುದು ಎಂಬ ಕುತೂಹಲ ಫ್ಯಾನ್ಸ್ಗೆ ಶುರುವಾಗಿದೆ. ಇನ್ನು ಈ ಸಿನಿಮಾವನ್ನು ಬಾಲಿವುಡ್ನ ಅಶುತೋಷ್ ಗೋವರಿಕರ್ ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಟಾಕ್ ಇದೆ. ಇವುಗಳ ಜೊತೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ವಿಶ್ವಂಬರ ಸಿನಿಮಾದ 1 ಹಾಡಿನ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದ್ದು, ಇದರಲ್ಲಿ ಮೌನಿ ರಾಯ್ ಕೂಡ ಚಿರಂಜೀವಿ ಅವರ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಎಲ್ಲ ಅಂದ್ಕೊಂಡಂತೆ ಆದರೆ ಸಿನಿಮಾ ಅಕ್ಟೋಬರ್ಗೆ ಬರೋದು ಬಹುತೇಕ ಖಚಿತ. ಬ್ರಹ್ಮಾಸ್ತ್ರ ಸಿನಿಮಾದ ನಿರ್ದೇಶಕ ಅಯಾನ್ ಮುಖರ್ಜಿ ನಿರ್ದೇಶನದಲ್ಲಿ ತಯಾರಾಗ್ತಿರೋ ಇಂಡಿಯಾ ಬಹುದೊಡ್ಡ ಸಿನಿಮಾ ವಾರ್ 2 ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿ ಒಳ್ಳೆ ಸದ್ದು ಮಾಡಿತ್ತು. ಈಗ ಸಿನಿಮಾದ ಹಾಡೊಂದನ್ನು ಸದ್ಯದಲ್ಲೇ ರಿಲೀಸ್ ಮಾಡೋದಾಗಿ ಸಿನಿಮಾ ತಂಡ ಹೇಳ್ಕೊಂಡಿದೆ. ಐ ಆ್ಯಂಡ್ ಆ್ಯಕ್ಷನ್ ಎಂಟರ್ಟೈನರ್ನಲ್ಲಿ ಬರ್ತಿರೋ ಈ ಸಿನಿಮಾ ಇದೇ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಿದೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಾಯಕನಾಗಿ ಕಾಣಿಸಿಕೊಂಡು ಹರೀಶ್ ಶಂಕರ್ ನಿರ್ದೇಶನದಲ್ಲಿ ತಯಾರಾಗ್ತಿರೋ ಲೇಟೆಸ್ಟ್ ಫಿಲಮ್ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಶೂಟ್ ಮಾಡಲಾಗಿದೆಯಂತೆ. ಮೈತ್ರಿ ಮೂವಿ ಮೇಕರ್ಸ್ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿದ್ದು, ಸಿನಿಮಾದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್, ಲೀಲು ಬೇಬಿ ಹಾಗೂ ರಾಶಿ ಖನ್ನಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಿಗ್ ಬಜೆಟ್ ಸಿನಿಮಾ ಕೂಲಿ, ನಾಗಾರ್ಜುನ, ಉಪೇಂದ್ರ, ಅಮೀರ್ ಖಾನ್ ಮುಂತಾದವರು ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು, ಈ ಸಿನಿಮಾವನ್ನು ಮೋಸ್ಟ್ ಸೆನ್ಸೇಷನಲ್ ಡೈರೆಕ್ಟರ್ ಲೋಕೇಶ್ ಕನಗರಾಜನ್ ಡೈರೆಕ್ಟ್ ಮಾಡಿರೋ ಕಾರಣ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾದ ಬಗ್ಗೆ ತುಂಬ ಹೈಪ್ ಇದೆ. ಸಿನಿಮಾದ ಟ್ರೈಲರ್ನು ಕೂಡ ಆಗಸ್ಟ್ 2ಗೆ ರಿಲೀಸ್ ಮಾಡಲಾಗ್ತಿದ್ದು, ಸಿನಿಮಾದ ರನ್ ಟೈಮ್ 2 hours 50 minutes ಇರಲಿದೆಯಂತೆ. ಸೊ ಇದಿಷ್ಟು ನನ್ನ ಲಿಸ್ಟ್ನಲ್ಲಿ ಇದ್ದಂಥ ಅಪ್ಡೇಟ್ಸ್ಗಳು. ಇವುಗಳಲ್ಲಿ ನಿಮ್ಮನ್ನು ತುಂಬ ಎಕ್ಸೈಟ್ ಮಾಡಿದಂಥ ಅಪ್ಡೇಟ್ ಯಾವುದು ಅನ್ನೋದನ್ನು ಮರಿದಲ್ಲೇ ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಾಳೆ ಸಿಗ್ತೀನಿ. ಸೈನಿಂಗ್ ಆಫ್, ಶಶಿ.